ಎಲ್ಲ ನಾಡಿನ ನನ್ನ ರೈತ ದೇವರುಗಳಿಗೆ ನಮಸ್ಕಾರನ ಹೇಳುತ್ತಾ, ಇವತ್ತು ನಾವು ಮೊನ್ನೆ ದಿನ ನಮ್ಮ ಶ್ರೀಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಇಲ್ಲಿ ಬಂದ ಗಾಡಿಯನ್ನು ನೋಡಿ ಅದನ್ನ ಗಾಡಿ ಯಾಕಪ್ಪ ಅಂತಂದ್ರೆ ನನಗೆ ಅಚಾನಕ್ ಒಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಸಂದರ್ಭ ಇದಾಗ ಸಮಾಜ ಸೇವೆಯಲ್ಲಿ ಒಂದು ರೈತನ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಾಗ ಅಚಾನಕ್ ಗಾಡಿ ಮೊದಲು ಇತ್ತು. ಆ ಗಾಡಿ ಆಕ್ಸಿಡೆಂಟ್ ಆಗಿ ಸಂಪೂರ್ಣ ಆ ಗಾಡಿ ಡೆಮೊಲಿಷ್ ಆಗಿರ್ತಕ್ಕಂಥ ಸಂದರ್ಭ, ಅದು ರಿಪೇರಿ ಆಗದೇ ಇರತಕ್ಕಂಥ ಕಾರಣಕ್ಕಾಗಿ ಮತ್ತು ನಾ ಏನಾರೇ ಸಾಲಾಗಿಲ್ಲ ಮಾಡಿ ಮತ್ತು ಆಸ್ತಿ ಅದು ಮಾರ್ಕೊಂಡು ನೀವು ಗಾಡಿ ತಗೋಬಾರ್ದು ಅಂಥೇಳಿ ಇವತ್ತೆಲ್ಲ ನಮ್ಮ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳು, ವಿಶೇಷವಾಗಿ ಬೆಳಗಾವಿ ಇರ್ಬೋದು, ಬಿಜಾಪುರ, ಬಾಗಲಕೋಟೆ, ಇಡೀ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳ ನೀವು ಬೇಡಪ್ಪ ಮತ್ತು ಸಾಲಾಗಿಲ್ಲ ಮಾಡೋದು, ಹೊಲಗಿಲ್ಲ ಮಾರಕ್ಕೆ ಹೋಗ್ಬೇಡ, ಈಗ ಮಾರಿದ್ರೆ ಸಾಕಂತೇಳಿ ಇವರೆಲ್ಲ ರೈತ ದೇವರುಗಳು ಕೂಡಿಲ್ಲ. ನಿಮಗೆ ನಾವು ಒಂದು ದೊಡ್ಡ ಗಾಡಿನ ಕೊಂಡು ಕೊಡ್ತೀವಿ, ನೀವೆಲ್ಲ ರಾಜ್ಯ ಮತ್ತು ಎಲ್ಲ ಕಡೆ ಪ್ರವಾಸ ಮಾಡಬೇಕು, ರೈತರ ಸೇವಾ ಮಾಡಬೇಕಂತಂದ್ರೆ ಮಾನ್ಯ ಶ್ರೀಕಾಂತ್ ಗುರೂಜಿ ಅವರ ನೇತೃತ್ವದಾಗ ಬಂದೆಲ್ಲ ಗಾಡಿಯನ್ನು ನೋಡಿ ಇಲ್ಲೆಲ್ಲ ಇದನ್ನು ಮಾಡಿದ್ದೀವಿ. ಮತ್ತು ಕೂಡ ಇವತ್ತು ಬೇರೆ ನಮ್ಮ ಬಿಜಾಪುರದಿಂದ ಸೋಮವಾರ ಬಂದರು, ಈ ರೀತಿ ನಮ್ಮ ಇಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪನ ಅಂಗಡಿ ಎಲ್ಲ ರಾಜು ಪವಾರ್ ಅವರ ಎಲ್ಲ ಲೀಡರ್ಗಳು ಸುಮಾರು ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಯಿಂದ ಎಲ್ಲ ಲೀಡರ್ಗಳು ಬಂದು ಗಾಡಿಯನ್ನು ಇವತ್ತು ವಿಶೇಷವಾಗಿ ನೋಡಿ ಅದ್ಯಾವುದೋ ಫಾರ್ಚುನರ್ ಯಾವುದೋ ಲೆಜೆಂಡ್ರ ಅಂತೇಳಿ ನಾ ಬೇಡಪ್ಪ ಅಂದ್ರು ಕೇಳಿಲ್ಲ. ಅವ್ರನ್ನ ದೊಡ್ಡ ಗಾಡಿ ಬೇಕು, ಅಡ್ಡಾಡಕ್ಕೆ ಪ್ರವಾಸಕ್ಕೆ ಗಟ್ಟಿ ಗಾಡಿ ಬೇಕಂತೇಳಿ ಅವರೆಲ್ಲ ಮಾಡತ್ತಾರು. ಈಗ ಬಂದ ಇವತ್ತು ಬಹುಶಃ ಅಡ್ವಾನ್ಸನ್ನು ಕಟ್ಟಿ ಪಟ್ಟಿ ಹಾಕ್ತಾರೆ. ಬಹುಶಃ ಎಲ್ಲ ಕಡೆನ ಅಡ್ಡಾಡಿ ಜಿಲ್ಲೆ ಮತ್ತು ರಾಜ್ಯವ್ಯಾಪಿ ಎಲ್ಲ ರೈತ ದೇವರುಗಳು ಪಟ್ಟಿ ಮಾಡಿ ಅದನ್ನು ಅವರೆಲ್ಲರೂ ಕೂಡ ಇನ್ನೊಂದು ಒಂದು 15-20 ವರ್ಷದೊಳಗೆ ಪಟ್ಟಿ ಮಾಡಿ ಗಾಡಿ ಕೊಡಿಸುವಂಥದ್ದು ಮಾಡತ್ತಾರು. ದಯವಿಟ್ಟು ಯಾರೂ ತಪ್ಪು ಭಾವಿಸ್ಬೇಡ್ರಿ. ಯಾಕಂತಂದ್ರೆ ಮಣ್ಣಿಗೆ ಕೂಡ ಯಾರೋ ತಪ್ಪು ತಿಳ್ಕೊಂಡು ಗಾಡಿ ನಾವು ವೈಯಕ್ತಿಕ ನಾನು ತರಂಗಿಲ್ಲ, ಯಾಕಂದ್ರೆ ನಾವು ತರುವಂಗಿಲ್ಲ. ಯಾಕಂದ್ರೆ ನಿಮ್ಗೆ ಸೇವೆ ಮಾಡಿ ಈಗಾಗಲೇ ನಾವು ಬಹಳಷ್ಟು ಕಷ್ಟದಾಗೋದು. ಅದಕ್ಕಾಗಿ ಅವರೆಲ್ಲರೂ ಕೂಡ ತೀರ್ಮಾನ ಮಾಡ್ಯಾರ ಆ ಸಾಲ ಅದು ಮಾಡಿ ಗಾಡಿ ತರಬಾರ್ದು ಅಂತೇಳಿ ಇಡೀ ನಾಡಿನ ಎಲ್ಲ ರೈತ ದೇವರುಗಳು ಕೂಡ ಪಟ್ಟಿ ಹಾಕಿನ ಇವತ್ತು ಅವರ ಎಲ್ಲ ಊರು ಈಗಾಗಲೇ ಎಲ್ಲ ಊರುಗಳೊಳಗೆ ತಾವು ಒಕ್ಕಟ್ಟಾಗಿ ಪಟ್ಟಿ ಬಿಡ್ತಕ್ಕಂಥದ್ದು ಪ್ರಾರಂಭ ಮಾಡ್ಯಾರು. ಪಟ್ಟಿ ಮಾಡಿ ಗಾಡಿ ತರತ್ತಾರು. ಅದಕ್ಕಾಗಿ ತಾವು ಯಾರೂ ತಪ್ಪು ಭಾವಿಸಬೇಡ್ರಿ. ನಾನು ಗಾಡಿ ತಂದರೂ ಕೂಡ ನನ್ನ ವೈಯಕ್ತಿಕ ಕುಟುಂಬಕ್ಕಾಗಿಲ್ಲ, ಇದು ಜನರ ಸೇವೆಗಾಗಿ. ನಾವು ಯಾಕಂದ್ರೆ ಬೆಳಿಗ್ಗೆ ಒಂದು ತಾಸು ಕೆಲಸ ಮಾಡಿ ಎತ್ತಪ್ಪ ಅಂದ್ರೆ ಸೇವೆನ 24 ತಾಸು ನಿಮ್ಮದ ಸೇವೆ ಮಾಡೋಕ್ಕಾಗಿ ಇವತ್ತು ಗಾಡಿ ಕೊಡ್ಸಂತಾರು. ನನ್ನ ಪ್ರಾಣ ಕೂಡ ಇದಕ್ಕಾಗಿ ತ್ಯಾಗಿಟ್ಟಣಿಗೆ. ಯಾಕಂದ್ರೆ ಮೊನ್ನೆ ಒಂದು ದೊಡ್ಡ ಅನಾಹುತ ಆಕ್ಸಿಡೆಂಟ್ದಾಗ ಇವತ್ತು ಪ್ರಾಣ ಉಳಿದೈತಂದ್ರೆ ನಾಡಿನ ನನ್ನ ಎಲ್ಲ ರೈತ ದೇವರುಗಳ ಆಶೀರ್ವಾದ, ಶ್ರೀಕಾಂತ್ ಗುರೂಜಿ ಆಶೀರ್ವಾದ, ದೇವರ ಆಶೀರ್ವಾದದಿಂದ ನಾನು ಸೇವಾ ಮಾಡಬೇಕಾಗಿದೆ ಅಂತೇಳಿ ನನ್ನ ಪ್ರಾಣ ಉಳಿದೈತಿ. ಇನ್ನೂ ಪ್ರಾಣ ಕೂಡ ಇವತ್ತು ನನ್ನ ಬದುಕಿರೋವರೆಗೆ ನಿಮ್ಮ ಸೇವೆಗಾಗಿನ. ಅದಕ್ಕಾಗಿ ಅವರೆಲ್ಲರೂ ಕೂಡ ಕೂಡಿಸಿ ಗಾಡಿ ಕೊಡಂತಾರೋ ಅವರಿಗೆಲ್ಲ ಕೂಡ ನಾಡಿನ ನನ್ನ ಎಲ್ಲ ರೈತ ದೇವರಿಗೆ ನನ್ನ ವಿಶೇಷವಾದ ಧನ್ಯವಾದನ ಹೇಳ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಪುನ್ನಪ್ಪಣ್ಣ ಪೂಜೇರಿ ಅವರಿಗೆ ಏನು ಚಿಕ್ಕೋಡಿ ತಾಲೂಕಿನಾಗ ಬೆಳಗಾವಿ ಏತ ನೀರಾವರಿ ಹೋರಾಟಕ್ಕೆ ಅಂತೇಳಿ ಸಂಘಟನೆ ಮಾಡೋ ಸಂದರ್ಭದಾಗ ಇಲ್ಲಿ ಹಂಚಿನಾಳ ಅನ್ನುವಂಥ ಗ್ರಾಮಕ್ಕೆ ಸಂಘಟನೆ ಮಾಡಿ ನಾಗರಮನೊಳಗೆ ಬರೋ ಟೈಮ್ದಾಗ ರಸ್ತೆಯಲ್ಲಿ ಗಾಡಿ ಅಪಘಾತ ಅದು ಸುಮಾರು 10 ಫೂಟ್ ತೆಗ್ನ್ಯಾಗ ಹೋಗಿ ಬಿದ್ದು ಎದ್ದು ತಾರಕ ಮುಗಿಬಾರ್ದು ಭಾಳಷ್ಟು ದೊಡ್ಡ ಅನಾಹುತ. ಆದರೂ ಅಂಥ ಅನಾಹುತದಾಗ ಯಾರಿಗೂ ಏನೂ ಆಗಲಾರ್ದ ಎಲ್ಲರೂ ಏನೂ ಆಗಲಾರ್ದ ಅದರ ಉಳ್ದಾರಂದ್ರೆ ಎಲ್ಲ ಇಡೀ ಕರ್ನಾಟಕ ರೈತರ ದೇವರ ಆಶೀರ್ವಾದ ಐತೆ ಹೇಳಿಕೆರಿಂದ ನಾವೆಲ್ಲ ಭಾವಿಸ್ತೀವಿ. ಏನಪ್ಪ ಅಂತಂದ್ರೆ ಯಾಕಂತಂದ್ರೆ ನಿರಂತರ ಸೇವೆ ಅವ್ರದ್ದು ಇರೋದ್ರಿಂದ ನಾವು ಇವತ್ತು ಏನು ತೀರ್ಮಾನ ಮಾಡಿದ್ದೀವಿ ಅಂದ್ರೆ ಎಲ್ಲರೂ ಪಟ್ಟಿ ಕೂಡಿಸ್ಕೇರಿಂದ ರಾಜ್ಯಾಧ್ಯಕ್ಷರಿಗೆ ಒಂದು ಒಳ್ಳೆ ಗಾಡಿನ ಕೊಡಿಸೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕಪ್ಪ ಅಂತಂದ್ರೆ ಸಣ್ಣ ಗಾಡಿಗಳು ಯಾಕಂದ್ರೆ ಸೇಫ್ಟಿ ಕಡಿಮೆ ಇರ್ತಾವೆ, ಅದಕ್ಕೆ ಒಂದು ಸೇಫ್ಟಿ ಇರುವಂಥ ಗಾಡಿ ಕೊಡಿಸೋಣ ಅಂಥೇಳಿ ನಮ್ಮ ಜಿಲ್ಲೆಯವರಾತು ಇವತ್ತು ಬಿಜಾಪುರ, ಬಾಗಲಕೋಟೆ, ಯಾದಗಿರಿ, ಗುಲ್ಬರ್ಗ ಸಾಕಷ್ಟು ಎಲ್ಲ ಜಿಲ್ಲೆದವರು ನಾವು ಕೂಡ ನಮ್ಮ ಕಡೆಯಿಂದ ಏನು ಸಾಧ್ಯತೆ ಅದನ್ನ ಪಟ್ಟಿ ಕೂಡಿಸ್ಕೊಡ್ತೀವಿ. ಅದಕ್ಕೆ ನೀವು ಚಲೋ ಗಾಡಿನ ತಗೋರಿ ಅಂತೇಳಿ ಎಲ್ಲರೂ ಒತ್ತಾಯ ಮಾಡಿದಾಗ ಮೊನ್ನಿನ ದಿವಸ ಶಶಿಕಾಂತ್ ಪಟೇಲ್ಗೆ ಗುರೂಜಿ ಅವರ ನೇತೃತ್ವದಾಗ ಬಂದ ಕೇರಿಂದ ಗಾಡಿ ಬುಕ್ ಮಾಡಿ ಹೋಗಿದ್ರು. ನಾವು ಕೂಡ
ನೋಡೋಣ ನಡ್ರಿ ಅಧ್ಯಕ್ಷರ ಗಾಡಿ ಹೆಂಗೆ ಐತಿ ಏನು ಅದ್ರ ಸೇಫ್ಟಿ ಏನು ಅದನ್ನ ವಿಚಾರ ಮಾಡೋಣ ಅಂತೇಳಿ ಎಲ್ಲರೂ ಬಂದು ಕೆರಿಂದ ವಿಚಾರಣೆ ಮಾಡಿ ಕೆರಿಂದ ಏನು ಅಡ್ಡಿ ಇಲ್ಲ ತಗೋಣ ಅಂತೇಳಿ ತೀರ್ಮಾನ ಮಾಡಿದೆವು. ತಾವು ಕೂಡ ಎಲ್ಲ ರೈತ ಬಾಂಧವ್ರು ತಮ್ಮ ಊರಿಂದ ಏನು ಕೈಲೇ ಸಾಧ್ಯ ಆಕೈತಿ ಪಟ್ಟಿ ಕೊಡಿಸಿ ತಾವು ಕೂಡ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ.